ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬಂಪರ್ ಕೊಡುಗೆ. ಹೌದು ಸ್ನೇಹಿತರೆ, ಇವತ್ತ ಫೆಬ್ರವರಿ 26ನೇ ತಾರೀಕು ಗುರುವಾರ ಫೈನಲ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ. ಹೌದು ಸ್ನೇಹಿತರೆ, ಯಾರಾದ್ರೂ ನಮ್ಗೆ ಹಣ ಬಂದಿಲ್ಲ ಅನ್ನೋರಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡೋದನ್ನ ಕಟ್ ಮಾಡ್ಬೇಕಂತ. ಹೌದು ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಒಂದು 4 ಕಂತು ಅಥವಾ 3 ಕಂತು ಹಣ ಬಂದಿಲ್ಲ ಅಂದ್ರೆ ನಿರಂತರವಾಗಿ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇಲ್ಲ ಅನ್ನೋರಿದ್ರೆ ಈ ವಿಡಿಯೋನ ಕಂಪಲ್ಸರಿ ನೋಡ್ಲೇಬೇಕು. ಮತ್ತೆ ಫೈನಲ್ ಆಗಿ ಯಾರಿಗೆ ಎಲ್ಲಾ ಮಾಹಿತಿಗಳು ಕರೆಕ್ಟ್ ಆಗಿದ್ದು ನಮ್ಗೆ ಹಣ ಬಂದಿಲ್ಲ ಸರ್ ಅನ್ನೋರಿದ್ರೆ ಇವತ್ತ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಹಣ ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿ 24 ಮತ್ತು 25, 26ನೇ ಕಂತಿನ ಹಣ ಸೇರಿದಂತೆ ಕೆಲವೊಂದು ಪೆಂಡಿಂಗ್ ಹಣವನ್ನ ಇವತ್ತ ಜಮಾ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಯಾರ್ಯಾರಿಗೆ ಹಣ ಸ್ಟ್ರಕ್ ಆಗಿತ್ತು, ಯಾಕೆ ಸ್ಟ್ರಕ್ ಆಗಿತ್ತು ಅದನ್ನ ವೆರಿಫೈ ಮಾಡಿ ಆ ಒಂದು ಹಣವನ್ನ ಇವತ್ತ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಈ ಕೆಲಸವನ್ನ ನೀವು ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ನೀವು ಮುಂದಿನ ದಿನಗಳಲ್ಲಿ ಮುಂದಿನ ಕಂತಿನ ಹಣವನ್ನ ನೀವು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಈಗ ಬಹಳಷ್ಟು ಮಂದಿಗೆ ಹಣ ಕೊಡೋದನ್ನ ಕಟ್ ಮಾಡಿದೆ. ಹಾಗಾದ್ರೆ ನಿಮಗೆ ಹಣ ಬರುತ್ತಾ ಇಲ್ಲ, ಈ ಒಂದು ವಿಡಿಯೋನ ಹೊಸ ಅಪ್ಡೇಟ್ ಅನ್ನ ಕಡ್ಡಾಯವಾಗಿ ನೋಡ್ಲೇಬೇಕು. ಮತ್ತೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಪ್ರಕಾರ ಗುರುವಾರ ಅಂದ್ರೆ ಇವತ್ತ ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಕಂತುಗಳ ಹಣ ಬಿಡುಗಡೆ ಆಗುತ್ತೆ, ಯಾರ್ಯಾರು ಹಣವನ್ನ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು. ಅದ್ರ ಬಗ್ಗೆ ಕಂಪಲ್ಸರಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ. ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಒಂದು ಹೊಸ ಆದೇಶವನ್ನ ಕೊಟ್ಟಿತ್ತು. ಏನಂದ್ರೆ ಪ್ರತಿಯೊಬ್ಬರು ಜೀವಿತ ಪ್ರಮಾಣ ಪತ್ರವನ್ನ ನೀವು ಸಲ್ಲಿಸಲೇಬೇಕು ಅಂತ ಹೇಳಿತ್ತು. ಹೌದು ಸ್ನೇಹಿತರೆ, ಈಗಾಗಲೇ ಬಹಳಷ್ಟು ಮಂದಿ ಜೀವಿತ ಪ್ರಮಾಣ ಪತ್ರವನ್ನ ರೆಡಿ ಮಾಡಿಸಿ ಅವರವರ ಬ್ಯಾಂಕ್ ಗಳಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ನಿಮ್ಮ ಒಂದು ಯಾವ ಬ್ಯಾಂಕು ಅಂದ್ರೆ ಯಾವ ಅಕೌಂಟಿಗೆ, ಯಾವ ಬ್ಯಾಂಕ್ ಖಾತೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ ಅಲ್ಲಿ ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು. ಇದು ಯಾಕೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಿರುವಂತವ್ರು ಜೀವಂತವಾಗಿ ಇದಾರಾ ಅಥವಾ ಮರಣ ಹೊಂದಿದಾರಾ ಅನ್ನೋದಕ್ಕಾಗಿ ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು. ಈಗಾಗಲೇ ಬಹಳಷ್ಟು ಮಂದಿ ಜೀವಿತ ಪ್ರಮಾಣ ಪತ್ರವನ್ನ ತಮ್ಮ ಬ್ಯಾಂಕ್ ಗಳಲ್ಲಿ ಸಬ್ಮಿಟ್ ಮಾಡಿದರೆ, ನೀವೇನಾದ್ರೂ ಇನ್ನು ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಬ್ಯಾಂಕ್ ಗಳಲ್ಲಿ ಅಂದ್ರೆ ಆ ಒಂದು ಜೀವಿತ ಪ್ರಮಾಣ ಪತ್ರ ಫಾರಂ ಕೊಡ್ತಾರೆ, ಅದನ್ನ ಫುಲ್ಫಿಲ್ ಮಾಡಿ ನೀವು ಅಲ್ಲಿ ಇಮಿಡಿಯೇಟ್ ಆಗಿ ಸಬ್ಮಿಟ್ ಮಾಡಿ. ಇಲ್ಲಾಂದ್ರೆ ಮಾಸ್ಟರ್ ಪ್ಲಾನ್ ಅನ್ನ ರಾಜ್ಯ ಸರ್ಕಾರ ಮಾಡ್ಕೊಂಡಿದೆ, ಅವ್ರಿಗೆ ಹಣ ಕೊಡೋದನ್ನ ಯಾರು ಸಬ್ಮಿಟ್ ಮಾಡೋದಲ್ಲ ಜೀವಿತ ಪ್ರಮಾಣ ಪತ್ರವನ್ನ ಅವ್ರಿಗೆ ಹಣ ಕೊಡೋದನ್ನ ಕಟ್ ಮಾಡ್ಬೇಕಂತ. ಇದ್ರ ಜೊತೆಗೆ ಇನ್ನೊಂದು ಕೆಲಸ ಮಾಡಬೇಕು. ಬಹಳಷ್ಟು ಮಂದಿಗೆ ತೊಂದರೆ ಆಗ್ತಿರೋದು ಎಲ್ಲಪ್ಪ ಅಂತಂದ್ರೆ ಈ ಒಂದು ಬ್ಯಾಂಕ್ ಗಳಲ್ಲಿ NPCI ಮ್ಯಾಪಿಂಗ್ ಫೇಲ್ಡ್ ಅಂತ ಬರ್ತಾ ಇದೆ. ಅದಕ್ಕಾಗಿ ಒಂದ್ಸಲ ಅಕೌಂಟ್ ಅನ್ನ ಕರೆಕ್ಟ್ ಆಗಿ NPCI ಮ್ಯಾಪಿಂಗ್ ಕರೆಕ್ಟ್ ಆಗಿ ಆಕ್ಟಿವ್ ಇದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಒಂದು ಹೆಚ್ಚಿನ ಒಂದು ಮಾಹಿತಿ, ಸರ್ ನಮ್ಗೆ ಎಲ್ಲ ಕರೆಕ್ಟ್ ಆಗಿದೆ ಆದ್ರೂ ಹಣ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದ ತಾಲೂಕು ಪಂಚಾಯತ್ಗಳನ್ನ ಒಂದ್ಸಲ ವಿಸಿಟ್ ಮಾಡ್ಬೇಕು. ಅಲ್ಲಿ ಈ ರೀತಿಯಾಗಿ ಹೇಳಿ ನಮ್ಗೆ ಹಣ ಬರ್ತಾ ಇಲ್ಲ ಸರ್, ಈ ರೀತಿಯಾಗಿ ಎಲ್ಲ ಕರೆಕ್ಟ್ ಆಗಿದೆ ಆದ್ರೂ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಅವರು ಒಂದು ನಿಮ್ಮ ಒಂದು ವೆರಿಫೈ ಮಾಡಿ ಅದನ್ನ ಸರಿ ಮಾಡ್ತಾರೆ. ಸೊ ಈಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಇವತ್ತ ಹಣ ರಿಲೀಸ್ ಆಗ್ತಾ ಇದೆ. 24 ಮತ್ತು 25ನೇ ಕಂತಿನ ಹಣ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗ್ತಾ ಇದೆ. ಅದರಲ್ಲಿ ಹಾಸನ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಗದಗ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಇವತ್ತ ಏನಿದೆ 25 ಮತ್ತು 26ನೇ ಕಂತಿನ ಹಣದ ಮುಂದಿನ ಒಂದು ಭಾಗದ ಒಂದು ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಯಾರಿಗೆ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಅಂತವ್ರಿಗೆ 100% ಆಗಿ ಹಣ ರಿಲೀಸ್ ಆಗುತ್ತೆ. ಮತ್ತೆ ನಾನು ಹೇಳಿರುವಂತ ಕೆಲಸಗಳನ್ನ ಕಡ್ಡಾಯವಾಗಿ ಮಾಡ್ಲೇಬೇಕು. ಮತ್ತೆ ಅತಿ ಶೀಘ್ರದಲ್ಲೇ ಲಾಸ್ಟ್ ಇಯರ್ದು ಏನೇ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದಿತ್ತು ಅದನ್ನು ಕೂಡ ಲೆಕ್ಕಾಚಾರ ಮಾಡಿ ಹಣವನ್ನ ಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟ್ ಗಳನ್ನ ಸರಿಯಾಗಿ ಇಟ್ಕೊಳ್ಳಿ. ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಬಹುದು. ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ ಯಾರಿಗೆ ಎಷ್ಟು ಹಣ ಬಂತು, ಇನ್ನು ಯಾರಿಗೆ ಬರ್ಬೇಕು, ಯಾವ ಜಿಲ್ಲೆಗೆ ಬರ್ಬೇಕು ಅನ್ನೋದನ್ನ ತಪ್ಪದೆ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ.